ತಮಗೆ ಮಾಹಿತಿ ಅಂತ ಹೇಳಿ ಬೆಳಗ್ಗೆ ಮಾಧ್ಯಮಗಳ ಮುಂದೆ ಹೇಳಿದಿರಿ ಸರ್. ಪ್ರಶ್ನೆ ಅಲ್ಲ, ಅವ್ರ ಇತಿಹಾಸ ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದೆಲ್ಲ ಇದೇ ಥರ ಇರುತ್ತೆ ಅಂತ. ಹಲವಾರು ಮೀಟಿಂಗ್ಗಳೆಲ್ಲ ನಡೆದಿದ್ದಾರೆ. ಇಡೀ ದೇಶದಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ತಪ್ಪಾಗುತ್ತೆ. ಸದಾನಂದ ಗೌಡರು ತಮ್ಮ ಹೇಳಿಕೆಯನ್ನು ಕುರಿತಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸರ್. ಮೊದಲು ಹರಿಪ್ರಸಾದ್ ಅವ್ರಿಗೆ ರಕ್ಷಣೆಯನ್ನ ಕೊಡಬೇಕು, ಅವರನ್ನು ಒಳಗಾಕಬೇಕು ಅಂತ ಹೇಳಿ. ಅವ್ರು ಹೇಳಿಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ರಾಮ್ ಭಕ್ತರು ನನ್ನನ್ನು ಪುಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಬಾಬರಿ ಮಸ್ಜಿದ್ ಅಲ್ಲ ನನ್ನನ್ನು ಪುಡಿ ಮಾಡೋಕ್ಕೆ. ಅವ್ರ ಮೇಲೆ ನಾನು ಕೇಸ್ ಹಾಕ್ತೀನಿ, ಒಂದು FIR ಮಾಡಿಸ್ತೀನಿ ಅವ್ರ ಮೇಲೆ. ಅವ್ರು ನನ್ನನ್ನು ಪುಡಿ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ, ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವ್ರ ಮನೆಯಲ್ಲಿ ಯಾಕೆ ಕೂಡಿಸಿದ್ದಾರೆ ಅಂತ ಕೇಳಿ. ಅವ್ರಿಗೆ ಭಾಳ ಶಕ್ತಿ ಇದೆ ಅಂಥೇಳಿ ಯಾರಿಗೋ ತೋರ್ಸೋಕ್ಕೆ ಹೋಗಿ ಆ ಶಕ್ತಿ ತೋರಿಸಿದ್ದಕ್ಕೆ ಮನೆಯಲ್ಲಿ ಕೂತಿದ್ದಾರೆ. ಅದನ್ನೆಲ್ಲ ಹೊರಗಡೆ ತೆಗಿಬೇಕಾಗುತ್ತೆ. ಇವಾಗ ಯಡಿಯೂರಪ್ಪನವರು ಇಂದ ಆಪರೇಷನ್ ಲೋಟಸ್ ಅನ್ನೋದು ಇಡೀ ಜಗಜ್ಜಾರೆ ಆಯಿತು. ಭಾರತೀಯ ಜನತಾ ಪಾರ್ಟಿಗೆ ಬ್ಲೂ JP ಪಾರ್ಟಿ ಅಂತ ಬಂದಿದ್ದೆ ಸದಾನಂದ ಗೌಡ್ನಿಂದ. ಅದನ್ನು ಫಸ್ಟ್ ಸರಿ ಮಾಡಲಿ, ಅದರಿಂದ ಒಳ್ಳೇದಾಗಲಿ ಅವರಿಗೆ. ಅಂದರೆ ಹರಿಪ್ರಸಾದ್ ಅವರ ಬಗ್ಗೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಎಲ್ಲೋ ಒಂದು ಕಡೆ ರಾಜಕಾರಣದ ವಿಚಾರದ ಬಗ್ಗೆ ಕೊಟ್ಟಿರೋಂಥ. ರಾಜಕಾರಣ ಅಲ್ಲ, ದ್ವೇಷ ರಾಜಕಾರಣ. ನನ್ನ ಮೇಲೆ ಯಾರಾದರೂ ಹಲ್ಲೆ ಮಾಡಲಿ ಅಂತ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ ಸದಾನಂದ ಗೌಡರು. ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಹೇಳಿದ್ದೀವಂತೆ? ಅವ್ರಿಗೆ ಸರಿಯಾಗಿ ಮತಿಭ್ರಮಣೆ ಆಗಿರ್ಬೇಕು ಅವ್ರಿಗೆ. ಸದಾನಂದ ಗೌಡರಿಗೆ ಭಾಳ ದಿವಸದಿಂದ ಮನೇಲಿ ಕೂತಿದ್ದಾರೆ. ಭಾಳ ಸ್ಪಷ್ಟವಾಗಿ ಎಲ್ಲ TVನಲ್ಲಿ ನಾನು ಹೇಳಿದ್ದೀನಿ, ನೋಡೋಕ್ಕೆ ಹೇಳಿ ಇನ್ನೊಂದ್ಸಲಿ. ಗೋಧ್ರಾ ದುರಂತ ಸಂಭವಿಸಬಹುದು ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಹರಿಪ್ರಸಾದ್ ಅವರು ಜನರಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ತಾ ಇದ್ದಾರೆ ಅನ್ನುವಂಥ. ಜನರು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಳ್ಬೇಕು. ಭಾಳ ಇದು ಗಂಭೀರವಾದ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರು ಎಚ್ಚರ ವಹಿಸಬೇಕು ಅಂತ ಹೇಳೋದು ತಪ್ಪ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ರಾಜಕಾರಣದಲ್ಲಿ ಸುಮಾರು ವರ್ಷಗಳ ಕಾಲ ಇರ್ತಕ್ಕಂಥವ್ರು, ಭಾರತೀಯ ಜನತಾ ಪಾರ್ಟಿಯವರು ಮಾಡಿರ್ತಕ್ಕಂಥ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೇಳ್ತಕ್ಕಂಥ ತಪ್ಪೇನು? ಚುನಾವಣಾ ದೃಷ್ಟಿಯಿಂದ BJP ಅಂತಹ ಕೆಲಸವನ್ನು ಮಾಡಬಹುದು ಅನ್ನುವಂಥ ಅನುಮಾನ ನಿಮಗಿದೆಯಾ? ಚುನಾವಣೆ ದೃಷ್ಟಿಯಿಂದನೇ ಆಗ್ತಾ ಇರೋದು. ಇನ್ನೂ ಅಯೋಧ್ಯ ದೇವಸ್ಥಾನ ಸಂಪೂರ್ಣ ಆಗಿಲ್ಲ. ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಧರ್ಮಗುರುಗಳೆಲ್ಲ ಹೇಳ್ತಾ ಇದ್ದಾರೆ ಅಪೂರ್ಣವಾದ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ತಪ್ಪು ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಅವ್ರು ಸುಬ್ರಹ್ಮಣ್ಯ ಸ್ವಾಮಿನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಅದಕ್ಕೆ ಎಲ್ಲರೂ ಸಹ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ.